ಸರ್ ಹೇಳಿದ್ರು ನನ್ನನ್ನು ಮನೆ ಮಗನ್ ಥರ ಅವ್ರು ಆಕ್ಸೆಪ್ಟ್ ಮಾಡಿದ್ದಾರೆ ಅಂತ. ಆದರೆ ಈಗ ಚಿತ್ರದುರ್ಗಕ್ಕೆ ದುರ್ಗದ ಅಳಿಯ ಬಂದಿದ್ದಾರೆ. ಸೊ ದುರ್ಗದ ಅಳಿಯನನ್ನ ವೆಲ್ಕಮ್ ಮಾಡೋದಕ್ಕೆ ದುರ್ಗ ರೆಡಿ. ಲೆಟ್ಸ್ ವೆಲ್ಕಮ್ ಡಾಲಿ ಧನಂಜಯ್. ಅಲ್ಲ ಏನೇನೋ ಇಂಟ್ರೊಡಕ್ಷನ್ ಕೊಟ್ಟು ನಾನು ಸ್ಟೇಜ್ ಮೇಲೆ ಕರಿತೀನಿ. ನನ್ನ ಪ್ರಕಾರ ನಾನು ಮಾಡಿರೋ ಬೆಸ್ಟ್ ಇಂಟ್ರೊಡಕ್ಷನ್ನು ನಮ್ಮ ದುರ್ಗದ ಅಳಿಯ ಡಾಲೆ. ಫಸ್ಟು ಅದೇ ನಿಮ್ಮ ಅತ್ತೆ ಮನೆ ಬಗ್ಗೆ ಪ್ಲೀಸ್ ಮಾತಾಡಿ. ಅಲ್ಲ ಥ್ಯಾಂಕ್ ಯು ಪಾಪ ಹೆಣ್ಣು ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಅಣ್ಣ ಎಲ್ರಿಗೂ. ಎಲ್ರಿಗೂ ನಮಸ್ಕಾರ. ಚೆನ್ನಾಗಿದ್ದೀರಾ? ನಾನು ಹೆಬ್ಬುಲಿ ಈವೆಂಟ್ ಬಗ್ಗೆ ದಾವಣಗೆರೆಯಲ್ಲಿ ಕೇಳಿದ್ದೆ, ಆ ವಿಡಿಯೋಗಳನ್ನ ನೋಡಿದ್ದೆ. ಆದರೆ ಇವತ್ತು ಚಿತ್ರದುರ್ಗದಲ್ಲಿ ಹೋಟ್ಲು ಮುಂದೆಯಿಂದ ಹಿಡಿದು ಇವತ್ತು ಈವೆಂಟಿಗೆ ಬರೋವರೆಗೂ ಆ ಥರದೊಂದು ಸೆಲೆಬ್ರೇಷನ್ನ ವಿಟ್ನೆಸ್ ಮಾಡಿದೆ. ನೀವೆಲ್ಲರೂ ಒಬ್ಬರು ಸೂಪರ್ ಸ್ಟಾರ್ನ ವೆಲ್ಕಮ್ ಮಾಡ್ಕೊಂಡಿರೋ ರೀತಿ, ಅವ್ರನ್ನ ಪ್ರೀತಿಸೋ ರೀತಿ, ಅವ್ರನ್ನ ಸೆಲೆಬ್ರೇಟ್ ಮಾಡೋ ರೀತಿ, ಇಲ್ಲೇ ಇಷ್ಟು ಮ್ಯಾಕ್ಸಿಮಮ್ ಸೆಲೆಬ್ರೇಷನ್ ಆಗ್ತಿದೆ ಅಂದರೆ ಥಿಯೇಟ್ರಲ್ಲಿ ಇನ್ನು ಅಲ್ಟ್ರಾ ಮ್ಯಾಕ್ಸ್ ಸೆಲೆಬ್ರೇಷನ್ ಇರಬೇಕು. ಮ್ಯಾಕ್ಸು ಬರ್ತಾ ಕಾರಲ್ಲಿ ಸುದೀಪ್ ಸರ್ ಜೊತೆ ಮಾತಾಡ್ಕೊಂಡು ಬರ್ತಾ ಹೇಳಿದೆ, ಏನು ಸರ್ ಎಂಥ ಪ್ರೀತಿ ರೋಡಲ್ಲಿ ಹೆಂಗೆ ಕಾಯ್ತಿದ್ದು, ಒಂದು ಕಡೆ ಹೂವು ಇಟ್ಕೊಂಡು ಕಾರ್ಗೆ ಎರ್ಚಿದ್ರು ಇದೆಲ್ಲ ಅಂತ. ಇಲ್ಲ ಚಿನ್ನ, ಅವ್ರ ಪ್ರೀತಿಗೆ ನಾವು ಏನು ಕೊಡೋಕ್ಕಾಗಲ್ಲ, ನಾವು ಸರೆಂಡರ್ ಆಗಬೇಕಷ್ಟೇ, ಶರಣಾಗಬೇಕು. ನಾವು ಎಷ್ಟು ಸರೆಂಡರ್ ಆಗ್ತೀವಿ, ಎಷ್ಟು ಅವ್ರಿಗೆ ತಲೆ ಬಗ್ಗಿಸ್ತೀವಿ, ಅಷ್ಟು ತಲೆ ಎತ್ತಿ ಮೆರೆಸೋಷ್ಟು ಪ್ರೀತಿ ಅಭಿಮಾನ ಶಕ್ತಿ ಅವ್ರು ಕೊಡ್ತಾರೆ ಅಂತ. ಬಹಳ ಅಂದರೆ ಬಹಳ ಖುಷಿ ಆಯಿತು ನನಗಿವತ್ತು. ತುಂಬ ಜುಮ್ ಜುಮ್ ಅಂತ ಒಂದಿಷ್ಟು ಮೊಮೆಂಟ್ಸ್ ಇವತ್ತು ಚಿತ್ರದಲ್ಲಿ ನಾನು ವಿಟ್ನೆಸ್ ಮಾಡಿದ್ದು. ಸೊ ಮ್ಯಾಕ್ಸ್ ಬರ್ತಾ ಇದೆ, ಮ್ಯಾಕ್ಸಿಮಮ್ ಸೆಲೆಬ್ರೇಷನ್ ಇರಬೇಕು. ಬಾಕ್ಸ್ ಆಫೀಸ್ನ ಹೊಡಿತೀವಿ ಸುಬೇ. ಸುದೀಪ್ ಸರ್ ಅವರ ಸಿನಿಮಾ ಪ್ರಮೋಷನ್ಸ್ಗಿಂತ ಜಾಸ್ತಿ ಚಿತ್ರರಂಗಕ್ಕೆ ಬರೋವಂಥ ಎಲ್ಲ ಹೊಸಬರ ಪ್ರಮೋಷನ್ಸ್ಗೆ, ಆ ಸಿನಿಮಾಗಳ ಪ್ರಮೋಷನ್ಸ್ಗೆ ಹೋಗಿದ್ದಾರೆ. ನೀವು ಅವ್ರನ್ನ ಎಷ್ಟು ಪ್ರೀತಿಸ್ತೀರೋ ಅದ್ರದ್ದು 10 ಪಟ್ಟು ನಿಮ್ಮನ್ನ ಪ್ರೀತಿಸ್ತಾರೆ. ಅಷ್ಟೇ ಚೆನ್ನಾಗಿ ನಮ್ಮನ್ನು ಎಲ್ಲರನ್ನೂ ಪ್ರೀತಿಸ್ತಾರೆ. ಅವರ ಜೊತೆ ಕಳೆದಿರುವಂಥ ಎಲ್ಲ ಕ್ಷಣಗಳು ಅದ್ಭುತ, ಎಲ್ಲ ಕ್ಷಣಗಳು ಅಮೂಲ್ಯ. ತುಂಬ ಚೆನ್ನಾಗಿ ಕೈ ಹಿಡಿದು ನಡೆಸುವಂಥ ವ್ಯಕ್ತಿತ್ವ. ಸೊ ಈ ಸೆಲೆಬ್ರೇಷನ್ಸು ಯಾವಾಗಲೂ ನಿರಂತರವಾಗಿರಲಿ, ಇದು 100 ಪಟ್ಟು ಹಿಂಗೆ ಜಾಸ್ತಿ ಆಗಲಿ. ಎಲ್ಲರ ಮೇಲೂ ನಿಮ್ಮ ಪ್ರೀತಿ ಹೀಗೆ ಇರಲಿ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ಸಖತ್ತಾಗಿ ಡೈಲಾಗ್ ಹೇಳಿದ್ರು. ಬ್ಲಾಕ್ ಬಸ್ಟರ್ ಆಗೇ ಆಗುತ್ತೆ. ಸುಬ್ಬಿ ಅಂಡ್ ಮ್ಯಾಕ್ಸ್ ನಾವು ನೋಡ್ತೀವಿ ಅಂತ ಒಂದು ಭರವಸೆ ಇವತ್ತು ಎಲ್ಲ ಅಭಿಮಾನಿಗಳ ಕಣ್ಗಳಲ್ಲಿ ಕಾಣ್ತಾ ಇದೆ. ಆ್ಯಂಡ್ ದುರ್ಗದ ಅಳಿಯ ನಿಮಗೂ ಕೂಡ ಒಳ್ಳೇದಾಗಲಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಬಟ್ ನೀವು ಮಾತಾಡ್ಬೇಕಾದ್ರೆ ಒಂದು ಮಾತು ಹೇಳಿದ್ರಿ ಧನು ಅವರೇ, ಅವರ ಚಿತ್ರದ ಪ್ರಮೋಷನ್ಗಿಂತ ಹೆಚ್ಚಾಗಿ ಚಂದನವನದ ಚಲನಚಿತ್ರರಂಗದ ಎಲ್ಲ ಹೊಸಬರ ಚಿತ್ರಗಳಿಗೆ ಮೊದಲು ಬೆಂತಟ್ಟಿ ನಿಲ್ಲುವಂಥ ಆ ಬಾದ್ಶಾ ಸುದೀಪ್ ಸರ್ಗೆ ಬರಲಿ ಚಪ್ಪಾಳೆ.